ಇದು ರಾಜ್ಯದ ಎಲ್ಲ ರೋಗಿಗಳು ನೋಡಲೇಬೇಕಾದಂತಹ ಸ್ಟೋರಿ. ಆಸ್ಪತ್ರೆಯಲ್ಲಿ ರಕ್ತ ಹಾಕಿಸಿಕೊಂಡಿರೋದ್ರಿಂದ ಈ ಸುದ್ದಿ ನೋಡಲೇಬೇಕು. ಆಸ್ಪತ್ರೆಯಲ್ಲಿ ರಕ್ತ ಹಾಕಿಸಿಕೊಂಡಿದ್ದವರಂತೂ ಈ ಸುದ್ದಿಯನ್ನ ನೋಡಲೇಬೇಕು. ರಕ್ತದಾನ ಮಾಡೋರು ಕೂಡ ತಪ್ಪದೆ ಈ ಸ್ಟೋರಿಯನ್ನ ನೋಡಬೇಕು. ಇಡೀ ರಾಜ್ಯದಲ್ಲಿ ನಡೆದಿದೆ ಅತಿ ದೊಡ್ಡ ಬ್ಲಡ್ ಸ್ಕ್ಯಾಮ್, ರಕ್ತ ಸ್ಕ್ಯಾಮ್. ಇದು ಬ್ಲಡ್ ಬ್ಯಾಂಕ್ನಲ್ಲಿ ನಡೆದಿದೆ. ರೋಗಿಗಳು ಬೆಚ್ಚಿ ಬೀಳುವಂತಹ ಘಟನೆ ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ. ರಕ್ತದಾನದಲ್ಲಿ ಆಗಿರತಕ್ಕಂಥ ಎಡವಟ್ಟಿನ ಸ್ಟೋರಿ ಇದು ರಾಜ್ಯದ ಎಲ್ಲಾ ರೋಗಿಗಳು ನೋಡಲೇಬೇಕಾದಂತಹ ಸ್ಟೋರಿ. ವಾಟ್ಸಾಪ್ ಗ್ರೂಪ್ ಮಾಡಿಕೊಂಡು ರಕ್ತದ ಅಗತ್ಯತೆ ಮತ್ತು ಅನಿವಾರ್ಯತೆ ಇದ್ದಾಗ ರಕ್ತ ಕೊಡಿ ಅಂತ ಹೇಳಿ ಮೆಸೇಜ್ ಹಾಕೋದು, ರಕ್ತ ಕೊಟ್ಟರೆ ಪುಣ್ಯ ಸಿಗುತ್ತೆ, ರಕ್ತ ಕೊಟ್ಟರೆ ಜೀವ ಬದುಕೀತು ಅಂತ ಹೇಳಿ ಎದ್ನೋ ಬಿದ್ನೋ ಅಂತ ತೋಳು ಜಾರಿಸ್ಕೊಂಡು ರಕ್ತ ಕೊಟ್ಟು ನಿಶಕ್ತರಾಗಿ ಬರುವ ರೋಗಿಗಳೇ ಈ ಸುದ್ದಿಯನ್ನು ಗಮನಿಸಬೇಕು. ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ಬ್ಲಡ್ ಸ್ಕ್ಯಾಮ್. ಇದು ರಾಜ್ಯದ ಎಲ್ಲಾ ರೋಗಿಗಳು ನೋಡಲೇಬೇಕಾದಂತಹ ಸ್ಟೋರಿ. ಆಸ್ಪತ್ರೆಯಲ್ಲಿ ರಕ್ತ ಹಾಕಿಸಿಕೊಂಡಿದ್ದವರು ಇದನ್ನ ನೋಡಲೇಬೇಕು. ರಕ್ತದಾನ ಮಾಡೋರು ಕೂಡ ಈ ತಪ್ಪದೆ ಈ ಸ್ಟೋರಿಯನ್ನು ಗಮನಿಸಬೇಕು. ಇಡೀ ರಾಜ್ಯದ ಅತಿ ದೊಡ್ಡ ಸ್ಕ್ಯಾಮ್ ಒಂದು ಬಯಲಾಗ್ತಾ ಇದೆ. ಬ್ಲಡ್ ಬ್ಯಾಂಕ್ನಲ್ಲಿ ನಡೆದಿದೆ. ರೋಗಿಗಳು ಬೆಚ್ಚಿ ಬೀಳುವಂತಹ ಘಟನೆ ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ. ರಕ್ತದಾನದಲ್ಲಿ ಆಗಿರತಕ್ಕಂತಹ ಮಹಾ ಪ್ರಮಾದ ಮತ್ತು ಎಡವಟ್ಟು ಇದು ರಾಜ್ಯದ ಎಲ್ಲ ರೋಗಿಗಳು ಕೂಡ ಗಮನಿಸಬೇಕು. ಆರೋಗ್ಯ ಇಲಾಖೆ ಅಧಿಕಾರಿಗಳ ಕಾರ್ಯಾಚರಣೆಯಲ್ಲಿ ಸ್ಫೋಟಕ ಸತ್ಯವೊಂದು ಬಯಲಾಗಿದೆ. ಬ್ಲಡ್ ಬ್ಯಾಂಕ್ನಲ್ಲಿ ದಾನಿಗಳ ರಕ್ತದಲ್ಲಿ HIV ಸೋಂಕು ಪತ್ತೆಯಾಗಿದೆ. ಬ್ಲಡ್ ಬ್ಯಾಂಕ್ಗಳಿಗೆ ಪೂರೈಕೆ ಆಗ್ತಾ ಇದೆಯಾ HIV ಸೋಂಕಿತ ರಕ್ತ? ಬ್ಲಡ್ ಬ್ಯಾಂಕ್ನಲ್ಲಿನ ರಕ್ತ ಪರಿಶೀಲಿಸಿದಾಗ ಕಂಡುಬಂತು ಆಘಾತಕಾರಿ ಅಂಶ. ಆರೋಗ್ಯ ಇಲಾಖೆ ಅಧಿಕಾರಿಗಳು ನಡೆಸಿದ ಕಾರ್ಯಾಚರಣೆಯ ವೇಳೆ ಬಹಿರಂಗವಾಗಿದೆ ಈ ತರಹದ್ದೊಂದು. ಬ್ಲಡ್ ಬ್ಯಾಂಕ್ನಲ್ಲಿ ಒಟ್ಟು 44.777 ಯೂನಿಟ್ ರಕ್ತದ ಮಾದರಿ ಪರೀಕ್ಷೆ ಮಾಡಲಾಗಿತ್ತು. ಕೆಲ ರಕ್ತದ ಮಾದರಿಗಳಲ್ಲಿ HIV, ಹೆಪಟೈಟಿಸ್ B, ಹೆಪಟೈಟಿಸ್ C ಪತ್ತೆಯಾಗಿದೆ. ಮಲೇರಿಯಾ, ಸಿಫಿಲಿಸ್ ಪಾಸಿಟಿವ್ ಕೂಡ ಪತ್ತೆಯಾಗಿದೆ. ಈ ವರ್ಷ ದಾನವಾಗಿ ಬಂದ ರಕ್ತದ 12.5% ಸೋಂಕು ಪತ್ತೆಯಾಗಿದೆ. ರಕ್ತ ನಿಧಿ ಘಟಕಗಳಿಗೆ ಬರ್ತಿದೆ HIV ಸೋಂಕಿತರ ರಕ್ತ. ಇದೇ ರಕ್ತ ರೋಗಿಗಳಿಗೆ ನೀಡಿದ್ರೆ ಅವರಿಗೂ ಮಾರಣಾಂತಿಕ ಸೋಂಕು ಫಿಕ್ಸು, ಅದರಲ್ಲಿ ಸಂದೇಹ ಬೇಡ. ಆರೋಗ್ಯ ಇಲಾಖೆ ಗಮನಿಸಬೇಕು. ಪುಣ್ಯ ಸಿಗುತ್ತೆ, ರಕ್ತದಾನ ಬಹಳಷ್ಟು ಒಳ್ಳೆಯ ದಾನ ಅಂತ ಹೇಳಿ ಪಾಪ ಎಲ್ಲರೂ ರಕ್ತದಾನವನ್ನು ಮಾಡ್ತಾರೆ. ಇದು ರಕ್ತದಾನ ಮಾಡಲ್ಪಟ್ಟು ಬ್ಯಾಂಕ್ನಲ್ಲಿ ಬ್ಯಾಂಕಿಂಗ್ ಆಗಿರ್ತಕ್ಕಂತಹ ರಕ್ತದ ಯೂನಿಟ್ಗಳಲ್ಲಿ ಆರೋಗ್ಯ ಇಲಾಖೆಯವರು ಪರಿಶೀಲಿಸಿದಾಗ ಅಲ್ಲೊಂದು ಆಘಾತಕಾರಿ ಅಂಶವೊಂದು ಬಯಲಿಗೆ ಬಂದಿದೆ. ಆ ರಕ್ತದಲ್ಲಿ HIV ಹ್ಯೂಮನ್ ಇಮ್ಯುನೋ ವೈರಸ್ ಪತ್ತೆಯಾಗಿದೆ. ಸೊ HIV ಸೋಂಕಿರ್ತಕ್ಕಂತಹ ರಕ್ತವೊಂದನ್ನು ನಮ್ಮ ಶರೀರಕ್ಕೆ ಇಂಜೆಕ್ಟ್ ಮಾಡಿ ರಕ್ತವನ್ನು ಕಳುಹಿಸಿದ ನಂತರ ನಮ್ಮ ರಕ್ತದಲ್ಲಿ ಬೆರೆಯುವಂತಹ ಹ್ಯೂಮನ್ ಇಮ್ಯುನೋ ವೈರಸ್ ಅರ್ಥಾತ್ HIV ನಮ್ಮ ರಕ್ತದಲ್ಲೂ ಕೂಡ HIV ಸೋಂಕನ್ನು ಉಲ್ಬಣಗೊಳಿಸುತ್ತೆ. ಅರ್ಥಾತ್ ಅದರ ಬೆಳವಣಿಗೆಗಳನ್ನು ಮಾಡೋದಕ್ಕೆ ಶುರು ಮಾಡುತ್ತೆ. ನಾವು HIVಗೆ ತುತ್ತಾಗ್ತೀವಿ. HIV ಅನ್ನುವಂತಹದ್ದು ತಲೆ ಜ್ವರ ಇದ್ದ ಹಾಗೆ ಸಣ್ಣ ಪ್ರಮಾಣದ ಕಾಯಿಲೆಯಲ್ಲ. HIV ಅನ್ನುವಂತಹದ್ದು ಮಾರಣಾಂತಿಕವಾದಂತಹ ಕಾಯಿಲೆ. ಕ್ಷಣಕ್ಕೂ ನಮ್ಮನ್ನು ಬೇನೆ ಮಾಡಿ ನಮ್ಮನ್ನು ನೋಯಿಸಿ ಕೊಲ್ಲುವಂತಹ ಒಂದು ವೈರಾಣು. ಸೊ ಬ್ಲಡ್ ಬ್ಯಾಂಕ್ಗಳಲ್ಲಿ ನೋಡ್ರಿ, ಮನುಷ್ಯರಿಗೆ ಅಗತ್ಯ ಅನಿವಾರ್ಯತೆ ಇದ್ದಾಗ ಬ್ಲಡ್ ತೆಗೆದುಕೊಳ್ಳೋದು ಬ್ಲಡ್ ಬ್ಯಾಂಕ್ಗಳಲ್ಲಿ. ಸೋಂಕು ಪೀಡಿತ ರಕ್ತ ರೋಗಿಗಳ ದೇಹ ಸೇರ್ತಾ ಇದೆಯಾ? ಈ ವರ್ಷ ಸಂಗ್ರಹವಾದ ರಕ್ತದಲ್ಲಿ 12.5% ಸೋಂಕಿತ ರಕ್ತ ಇತ್ತು. ಈ ವರ್ಷ ವ್ಯರ್ಥವಾಗಿದ್ದು ಬರೋಬ್ಬರಿ 44,776 ಯೂನಿಟ್ ರಕ್ತ ನಿಧಿ ಬ್ಯಾಂಕ್ಗಳಲ್ಲಿ ಆಗ್ತಾ ಇದೆ. ಮಹಾ ಎಡವಟ್ಟು. ಯಾರು ಗಮನಿಸ್ತಾ ಇಲ್ಲ. ದಾನಿಗಳಿಂದ ರಕ್ತ ಪಡೆದ ಬಳಿಕ ಸರಿಯಾದ ಟೆಸ್ಟಿಂಗ್ ಆಗ್ತಾ ಇದೆಯಾ ಅಂತ ಹೇಳಿ ಚೆಕ್ ಮಾಡಬೇಕು. ಸೋಂಕಿತರಿಗೆ ಬ್ಲಡ್ ಕ್ಯಾಂಪ್ನಿಂದ ಮಾಹಿತಿ ಹೋಗ್ತಾ ಇದೆಯಾ ಇಲ್ವಾ? ಸರಿಯಾದ ಮಾಹಿತಿಯೇ ಇಲ್ಲದವರಿಂದ ರಕ್ತದಾನ ಮಾಡಿ ಮಹಾ ಎಡವಟ್ಟೊಂದು ಸಂಭವಿಸಿದೆ.
ರಸ್ತೆ ಬದಿ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲೂ ಕೂಡ ರಕ್ತ ಸಂಗ್ರಹ ಮಾಡ್ತಾರೆ. ಹೆದ್ದಾರಿಯಲ್ಲಿ ಬೈಕಲ್ಲಿ ಹೋಗಂಗಿಲ್ಲ, ಅಲ್ಲೊಂದು ಆಂಬ್ಯುಲೆನ್ಸ್ ನಿಂತ್ಕೊಂಡಿರುತ್ತೆ. ಬನ್ನಿ ಕೆಳಗಿಳಿರಿ ರಕ್ತ ಕೊಡಿ ಅಂತ ಹೇಳಿ 2 ಹುಡುಗಿರು ಬಂದು ಹಿಂಗೆ ಅಡ್ಡಾಕ್ತಾರೆ ಗಾಡಿನ. ಸೋಂಕಿತ ರಕ್ತವನ್ನೇ ಉಳಿದ ಜನರಿಗೆ ವಿತರಿಸಲಾಗ್ತಾ ಇದೆಯಾ? ಸೋಂಕು ಪೀಡಿತ ರಕ್ತ ರೋಗಿಗಳ ದೇಹ ಸೇರ್ತಾ ಇದೆಯಾ? ಈ ವರ್ಷ ಸಂಗ್ರಹವಾದ ರಕ್ತದಲ್ಲಿ 12.5% ಸೋಂಕಿತರ ರಕ್ತ ಇದೆ. ಬ್ಲಡ್ ಬ್ಯಾಂಕ್ನಲ್ಲಿ ಬ್ಯಾಂಕಿಂಗ್ ಆಗ್ತಾ ಇರ್ತಕ್ಕಂತಹ ರಕ್ತದಲ್ಲಿ ಯಾವ್ಯಾವ ಸೋಂಕು ಇದೆ ಅಂತ ಹೇಳಿ ಪರೀಕ್ಷೆ ಮಾಡ್ಕೊಂಡೆ ರಕ್ತ ಸಂಗ್ರಹ ಮಾಡಬೇಕು. ನೀವು ಯಾವುದೋ ಪರಿಜ್ಞಾನದಲ್ಲಿ ರಕ್ತವನ್ನು ಸಂಗ್ರಹಿಸ್ತೀರಿ, ಅದು ಉಳಿದಂತಹ ಪಾಪ ಅಗತ್ಯ ಇರತಕ್ಕಂತಹ ವ್ಯಕ್ತಿಗಳ ದೇಹಕ್ಕೂ ಕೂಡ ಆ ಥರದ ವೈರಾಣು ಸೇರ್ಕೊಂಡ್ರೆ ಅವರ ಜೀವಕ್ಕೂ ಅಪಾಯಗಳು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಚಂದ್ರಕಾಂತ್ ಆಚಾರ್ಯ, ಸ್ವತಃ ಅವರು ಕೂಡ ರಕ್ತದಾನಿ, ನಿರಂತರವಾಗಿ ರಕ್ತವನ್ನ ದಾನ ಮಾಡುವಂತಹ ವ್ಯಕ್ತಿ ಚಂದ್ರಕಾಂತ್ ಆಚಾರ್ಯ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ದಾನಗಳಲ್ಲಿ ಅತಿ ಶ್ರೇಷ್ಠ ದಾನ ರಕ್ತದಾನ ಅಂತ ಕರಿತೀವಿ, ಆದ್ರೆ ಈ ದಾನಕ್ಕೂ ಅಪವಿತ್ರ ಮೆತ್ಕತ್ತ ಅಂತ? ಅಪವಿತ್ರತೆ ನಿಶ್ಚಿತ ಅಥವಾ ಇದು ಅನ್ನೋದಕ್ಕಿಂತ ಹೆಚ್ಚು ಅಲ್ಲಿ ಈಗ ಆಗಿರೋದು ಏನು ಅಂತ ಅನ್ನೋದು ಒಂದು ತನಿಖೆ ಆಗ್ಬೇಕು. ಅದಕ್ಕೆ ಮೊದಲು ಈ ದಾನ ಮಾಡುವ ಮೊದಲು ಆರೋಗ್ಯವಂತ ವ್ಯಕ್ತಿ ಮಾತ್ರ ರಕ್ತದಾನ ಮಾಡಕ್ಕೆ ಅರ್ಹ ಅಂತ ಅನ್ನೋ ಒಂದು ವಿಷಯನ ನಾವು ನೆನಪಲ್ಲಿ ಇಟ್ಕೋಬೇಕು. ಒಂದು ಹೆಚ್ಚು ಕಡಿಮೆ 60ರಿಂದ 80 ಅಂಶಗಳನ್ನ ಸ್ವಯಂ ರಕ್ತದಾನಿ ಅವನ ಬಗ್ಗೆ ಡಿಕ್ಲೇರ್ ಮಾಡ್ಕೊಳ್ತಾನೆ. ಅದು ಅಲ್ಲದೆ ಒಂದು ಸಣ್ಣ ಮಟ್ಟಿನ ವೈದ್ಯಕೀಯ ತಪಾಸಣೆ ಕೂಡ ನಡೀತದೆ ರಕ್ತದಾನ ಮಾಡುವ ಮೊದಲು. ಆದರೆ ಟೆಸ್ಟ್ ಮಾಡಿ ತಗೋಬೇಕು ಅಂತನೋ ನೀವು ಹೇಳ್ತಾ ಇದ್ದ ಹಾಗಿತ್ತು, ಅದು ಪ್ರಾಕ್ಟಿಕಲಿ ಸಾಧ್ಯ ಆಗೋದಿಲ್ಲ. ಯಾಕಂತಂದ್ರೆ ದಾನಿ ಬಂದವನು ಅವನು ಎಷ್ಟು ಸಾಧ್ಯ ಬೇಗ ಆಗುತ್ತೆ ಅಷ್ಟು ಬೇಗ ರಕ್ತದಾನ ಮಾಡಿ ಹೋಗಬೇಕು ಅಂತ ಕಾಯ್ತಿರ್ತಾನೆ. ಹಾಗಾಗಿ ಏನಾಗ್ತದೆ, ಬೇಸಿಕಲಿ ಅವನು ಹೇಳಿದ ಅವನ ಅಥವಾ ಅವಳ ಬಗ್ಗೆ ಅದನ್ನ ನಂಬಲಾಗ್ತದೆ. ಅಂದ್ರೆ ಈಗ ನನಗೆ ಯಾವುದೇ ಥರದ ಹರಡುವಂತಹ ಕಾಯಿಲೆಗಳಿಲ್ಲ, ನಾನು ಪೂರ್ಣ ಆರೋಗ್ಯದಲ್ಲಿದ್ದೀನಿ, ಹಾಗಾಗಿ ನಾನು ಕೊಡುವಂತಹ ರಕ್ತ ಸಂಪೂರ್ಣ ಸುರಕ್ಷಿತ ಅಂತ ಅವನು ಹೇಳುವ ಸ್ಟೇಟ್ಮೆಂಟನ್ನ ಟೆಸ್ಟ್ ಮಾಡೋ ತನಕ ಅದರ ಮೇಲೆ 100% ಭರವಸೆ ನಾವು ಇಟ್ಕೋಬೇಕಾಗುತ್ತೆ. ತದನಂತರ ಕಲೆಕ್ಟ್ ಮಾಡಿದಂತಹ ರಕ್ತದ ಚೀಲದಿಂದ ಆ ಟ್ಯೂಬಿಂಗ್ನಲ್ಲಿ ಟೆಸ್ಟ್ ಮಾಡ್ತಾರೆ. 5 ಪ್ರಮುಖವಾದ ಇವುಗಳನ್ನ ಪ್ರತಿ ರಕ್ತದ ಯೂನಿಟ್ ಇಂದ ಚೆಕ್ ಮಾಡಲಾಗ್ತದೆ. ಅದಂದ್ರೆ ಒಂದು HIV, ನೆಕ್ಸ್ಟ್ ಸಿಫಿಲಿಸ್, 3ನೇದಾಗಿ ಮಲೇರಿಯಾ, ಮತ್ತೆ 2 ಹೆಪಟೈಟಿಸ್ B ಅಂಡ್ C. ಇದು 5ನ್ನ ಕಡ್ಡಾಯವಾಗಿ ಚೆಕ್ ಮಾಡಲಾಗ್ತದೆ. ಚೆಕ್ ಮಾಡಿ ಅದ ನಂತರ ಅದರಲ್ಲಿ ನೆಗೆಟಿವ್ ಇದ್ದರೆ ಮಾತ್ರ ರಕ್ತವನ್ನು ರೋಗಿಗೆ ಕೊಡಕ್ ಆಗುತ್ತೆ. ಕೆಲವೊಂದ್ಸಲ ಏನಾಗ್ತದೆ, ಫಾಲ್ಸ್ ಪಾಸಿಟಿವ್ ಬರುವ ಸಾಧ್ಯತೆಗಳು ಕೂಡ ಇರ್ತದೆ ಒಂದು ಸಣ್ಣ ಪರ್ಸೆಂಟೇಜಲ್ಲಿ. ಅದು ಅಲ್ಲದೆ ಜಿನೈನ್ ಕೇಸ್ನಲ್ಲಿ ಗೊತ್ತಿಲ್ಲದೆ ಈಗ ಏನು ಹೇಳ್ತೀವಿ, ಅಸುರಕ್ಷಿತ ಲೈಂಗಿಕ ಸಂಪರ್ಕ ಇರುವಂತಹ ವ್ಯಕ್ತಿ ಅವನು ಹೋಗಿ ಸುಳ್ಳೆ ಹೇಳಿ ಕೊಟ್ಟು ಬಂದ ಅಂತ ಸಂದರ್ಭದಲ್ಲಿ ಆಗಿರೋ ಸಾಧ್ಯತೆ ಇರಬಹುದು. ಆದರೆ ಅದನ್ನ ಸ್ಕ್ರೀನಿಂಗ್ ಸಮಯದಲ್ಲೇ ಡಿಟೆಕ್ಟ್ ಮಾಡಿ ಕಳಿಸ್ತಾರೆ. ದಯವಿಟ್ಟು ಇದು ಮಾಡಬೇಡಿ ಅಂತ ಹೇಳಿ ಅದಕ್ಕೊಂದು ಕ್ಲಾಸ್ ಕೂಡ ಇದೆ. ನನ್ನ ರಕ್ತವನ್ನ ಫೋರ್ಸಿಬ್ಲಿ ತಗೊಳ್ಳಾಗ್ತಾ ಇದೆ ಕಂಪ್ನಿಲಿ ಇದ್ದಿದ್ರೂ ಯಾವ್ದ್ರಿಂದನೋ, ಅದನ್ನ ದಯವಿಟ್ಟು ಬಳಸಬೇಡಿ, ಅದು ಸುರಕ್ಷಿತ, ಕೊಡಲಿಕ್ಕೆ ಸುರಕ್ಷಿತ ಅಲ್ಲ ಅಂತೇಳಿ ಅವನು ಅನಾನಿಮಸ್ ಆಗಿ ಫೋನ್ ಮಾಡಿ ಅದನ್ನು ಬಳಸಬೇಡಿ ಅಂತ ಹೇಳುವಂಥ ಸಾಧ್ಯತೆ ಕೂಡ ಇದೆ. ಅದನ್ನ ಬಳಸ್ಕೊಳ್ಳೋ ಅಪರೂಪಕ್ಕೆ ಬಳಸೋ ಸಾಧ್ಯತೆಗಳು ಇದೆ ಅಂತ ಹೇಳ್ತೀನಿ. ಮತ್ತೆ ನಾನು ನಿಮ್ಮ ಡೌಟ್ಗಳಿದ್ರೆ ದಯವಿಟ್ಟು ಕೇಳಿ. ಒಂದು ಗೊಂದಲ ಏನಂತ ಹೇಳಿದ್ರೆ, ಈ ಎಕ್ಸಿಬಿಷನ್ಗಳಲ್ಲಿ ಮಾರ್ಗ ಮಧ್ಯದಲ್ಲಿ ಆಂಬ್ಯುಲೆನ್ಸ್ನ ನಿಲ್ಲಿಸ್ಕೊಂಡು ನೀವು ಬ್ಲಡ್ ಡೊನೇಟ್ ಮಾಡಿ, ಕೆಲವೊಂದು ಎಕ್ಸ್ಪೋಗಳಲ್ಲಿ ಬ್ಲಡ್ ಡೊನೇಟ್ ಮಾಡಿ, ಯಾವುದೋ ನಾಮರಹಿತ ಆಂಬ್ಯುಲೆನ್ಸ್ಗಳು ಇರ್ತಾವ ಸರ್, ಈ ಜಾಗಗಳಲ್ಲಿ ರಕ್ತ ಕೊಡಬಹುದಾ? ಅದು ಅರ್ಹವಾದ ಜಾಗಕ್ಕೆ ಹೋಗಿ ತಲುಪ್ತಾವ ಅಥವಾ ಇದರಲ್ಲಿ ಏನಾದರೂ ಸ್ಕ್ಯಾಮ್ಗಳಿರ್ತಾವ? ನೀವು ಕೇಳಿರೋ ಪ್ರಶ್ನೆ ಸಾರಿ, ಕೊಟ್ಟಂತಹ ರಕ್ತ ಪ್ರತಿ ಯೂನಿಟ್ ಸುರಕ್ಷಿತ ರಕ್ತ ರೋಗಿಯನ್ನ ತಲುಪಿಯೇ ತಲುಪ್ತದೆ. ಯಾವುದೇ ಒಂದು ರಕ್ತ ಕೇಂದ್ರ ಕೂಡ ಅದಕ್ಕೆ ಪರವಾನಿಗೆ ಅಥವಾ ಸನ್ನದ ಇಲ್ಲದೆ ಅದು ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ಸ್ಟ್ರಿಂಜೆಂಟ್ ಇದೆ ಅಂತಂದ್ರೆ ನಡೆಸಲಿಕ್ಕೆ ಒಂದು ಲೆಕ್ಕದಲ್ಲಿ ಸ್ವಲ್ಪ ಕಷ್ಟವೇ ಅದು. ಅಷ್ಟರ ಮಟ್ಟಿನ ಕಾನೂನು ಮತ್ತೆ ಇದಿರುತ್ತೆ. ಈಗ ಮಾಲ್ಗಳಲ್ಲಿ ಸರ್ಕಲ್ ಪಕ್ಕದಲ್ಲಿ ಅಥವಾ ಇನ್ನೆಲ್ಲೋ ಹಾಕೊಂಡಿರ್ತಕ್ಕಂಥ ಆಂಬ್ಯುಲೆನ್ಸು ಅದರಲ್ಲಿ ಹೋಗಿ ನಾನು ಈಗ ಕೊಟ್ಟೆ ಅಂತಂದ್ರೆ
ನನ್ನ ಸುರಕ್ಷತೆ ಬಗ್ಗೆ ಅವರು ಹೇಗೆ ಗಮನ ವಹಿಸ್ತಾರೆ ಅಥವಾ ಇದು ಅನ್ನುವ ನೀವು ಒಂದು ಬಹಳ ಪರ್ಟಿನೆಂಟ್ ಪ್ರಶ್ನೆ ಕೇಳಿದ್ರಿ. ಅಲ್ಲಿ ಕೂಡ ಒಂದೇ ಸಿಂಗಲ್ ಯೂಸ್ ಕಿಟ್ ಅಂತ ಕೇಳಿದಿರಿ ಅನ್ಕೋತೀನಿ. ಆ ಸೂಜಿ ಚುಚ್ಚುವಂತ ಸೂಜಿಯಿಂದ ಹಿಡಿದು ಆ ಕಡೆ ಇದ್ರದ್ದು ಒಮ್ಮೆ ಮಾತ್ರ ಬಳಕೆ ಆಗುವಂತ ಇದು. ಹಾಗಾಗಿ ನೀವು ಅದರಿಂದ ಸೋಂಕು ತಗಲುತ್ತೆ ದಾನಿಗೆ ಅಥವಾ ಅವನಿಂದ ಹೋಗುತ್ತೆ ಅಂತ ಅನ್ಕೊಳ್ಳುವ ಭಯನ ಸಂಪೂರ್ಣ ಬಿಟ್ಟು ಬಿಡ್ಬೋದು. ಇನ್ನು ಎರಡನೇ ಪ್ರಶ್ನೆ, ನಾನು ಅಲ್ಲಿ ಇದು ಮಾಡಿದ್ರೆ ಅವ್ರು ಮಾಡ್ಕೊಂಡು ತಿಂತಾರೋ ಅಥವಾ ಇದು ಅಂತನೋ ಆ ಸಮಸ್ಯೆ ನಿಮಗೆ ಬೇಡ. ನಿಮ್ಮ ಮನೆಯ ಹತ್ತಿರದಲ್ಲಿ ದಾನ ಮಾಡಬೇಕು ಅಂತಿದ್ರೆ ನೀವು ಆ ಥರ ಮಾಡ್ಬೋದು. ಇಲ್ಲ ಅಂತಂದ್ರೆ ನಿಮ್ಗೆ ಬೇಕಾದಷ್ಟು ಸರ್ಕಾರಿ ರಕ್ತನಿಧಿಗಳಾಗ್ಲಿ ಅಥವಾ ಖಾಸಗಿ ರಕ್ತನಿಧಿಗಳಾಗ್ಲಿ ಬೆಂಗಳೂರಲ್ಲೇ ಸರಿಸುಮಾರು 70ರಿಂದ 100 ತನಕ ಇದೆ ಅಂತ ನನ್ನ ಅಂದಾಜು. ನೀವು ಎಲ್ಲಿಗೆ ಬೇಕಾದರೂ ಹೋಗಿ ನಿಯಮಿತವಾಗಿ ರಕ್ತದಾನ ಮಾಡಬಹುದು ವಿತ್ ದಿ ಅಶ್ಯೂರೆನ್ಸ್ ದಟ್ ನಿಮ್ಮ ಸುರಕ್ಷತೆ ಟಾಪ್ ಯಾವತ್ತು, ತದನಂತರ ರೋಗಿಗೆ ಏರಿಸ್ತಾರಲ್ಲ, ಸೊ ಹಾಗಾಗಿ ಅವರ ಸುರಕ್ಷತೆ ಕೂಡ ಅದರಲ್ಲಿ ಎನ್ಶೂರ್ ಆಗಿರುತ್ತೆ. ಸರ್, ಈಗ ಒಂದು ಕ್ಯೂರಿಯಾಸಿಟಿ ಸರ್, ನೀವು ಎಷ್ಟು ವರ್ಷಗಳಿಂದ ರಕ್ತವನ್ನು ಕೊಡ್ತಾ ಇದ್ದೀರಿ ಮತ್ತು ಎಷ್ಟು ಕೊಟ್ಟಿರ್ಬೋದು ಅಂತ ಒಂದು ಕನಿಷ್ಠ ಲೆಕ್ಕ? ಈ ಲೆಕ್ಕ ದಯವಿಟ್ಟು ನೀವು ಕೇಳಿದಾಗ ಏನಾಗುತ್ತೆ, ಜನ ಸುಮ್ಮನೆ ಹೆದರ್ಕೊಂಡ್ಬಿಡ್ತಾರೆ. ನನ್ನ ರಕ್ತದಾನ ಯಾತ್ರೆಗೆ ಸರಿ ಸುಮಾರಾಗಿ 39 ವರ್ಷ, 40 ವರ್ಷಕ್ಕೆ ಹತ್ರನೇ ಬಂತು ಅಂತ ಇಟ್ಕೊಳ್ಳಿ. ಇಲ್ಲಿ ತನಕ ನಾನು 373 ಸಲ ರಕ್ತದಾನ ಮಾಡಿದ್ದೇನೆ. ಓ ಗ್ರೇಟ್. ಅದರಲ್ಲಿ ಅಗೈನ್ ನಿಮ್ಗೆ ಆಕ್ಚುಲಿ ನೀವು ರಕ್ತದಾನ ಮಾಡಿರೋರಾದ್ರೆ ನೆಕ್ಸ್ಟ್ ಪ್ರಶ್ನೆ ಬರ್ಬೇಕಿತ್ತು, ಸಾರ್ 3 ತಿಂಗಳಿಗೆ ಒಂದ್ಸಲ ಕೊಡೋದಾದ್ರೆ ನೀವೇನ್ ಸಾರ್ ಅದು ಅಷ್ಟೆಲ್ಲ ಆಗೋಕ್ ಸಾಧ್ಯ ಇಲ್ವಲ್ಲ ಅಂತ ಅನ್ನೋ ಪ್ರಶ್ನೆ ಬಂದ್ಬಿಡ್ಬೇಕಾಗಿತ್ತು. ಬರಲಿಲ್ಲ, ಹಾಗಾಗಿ ನಾನೇ ಹೇಳ್ತೀನಿ. ಸೊ ಪೂರ್ಣ ಪ್ರಮಾಣದ ರಕ್ತನ 3 ತಿಂಗಳಿಗೊಮ್ಮೆಯೂ, ಆಮೇಲೆ ಅಂಶದಾನ ಅದರಲ್ಲಿ ಕೆನೆಕಣ ಅಂತ ಏನ್ ಹೇಳ್ತೀರಿ, ಪ್ಲೇಟ್ಲೆಟ್ಸ್, ಅದನ್ನ 15 ದಿನಕ್ಕೊಮ್ಮೆ ಸುರಕ್ಷಿತವಾಗಿ ದಾನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಏನು ಅಂದ್ರೆ ನಿಮ್ಮ ಸಮಯನೂ ಬಿಡುತ್ತೆ, ಅದಕ್ಕೆ ಅಗತ್ಯ ಕೂಡ ತುಂಬಾ ಜಾಸ್ತಿ ಇದೆ. ಬೆಂಗಳೂರಲ್ಲಿ ನನಗೆ ತಿಳಿದ ಮಟ್ಟಿಗೆ 3ರಿಂದ 4 ಟರ್ಷರಿ ಕೇರ್ ಕ್ಯಾನ್ಸರ್ ಆಸ್ಪತ್ರೆಗಳು ಇರೋದ್ರಿಂದ ಮತ್ತೆ ಕ್ಯಾನ್ಸರ್ ಪೀಡಿತರಿಗೆ ರಕ್ತದ ಅಂಶಗಳ ಇದು ತುಂಬಾನೇ ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗೋದ್ರಿಂದ ಅದರ ಅಗತ್ಯ ಬಹಳ ಇರುತ್ತೆ. ಹಾಗಾಗಿ ಅಂಶದಾನಗಳು ಮತ್ತೆ ಪೂರ್ಣ ಪ್ರಮಾಣದ ರಕ್ತ ನಿಮಗೆ ಆದಾಗ ನೀವು ಮಾಡ್ತು ಅಂದ್ರೆ ದಾನಿ ಆಕ್ಚುಲಿ ಅವನ ಆರೋಗ್ಯದಲ್ಲೂ ಸುಧಾರಣೆ ಉಂಟಾಗುತ್ತೆ. ಇದು ಬೆನಿಫಿಟ್. ಸಮಾಜಕ್ಕೊಂದು ಅನಿವಾರ್ಯವಾದಂಥ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ ಚಂದ್ರಕಾಂತ್ ಆಚಾರ್ಯ ಅವರೇ, ಥ್ಯಾಂಕ್ ಯು. ಸೊ ಈ ತರಹದ ಏನು HIV ಸೋಂಕು ಹರಡಬಲ್ಲ ಸಾಧ್ಯತೆ ಇರತಕ್ಕಂಥ ಸಾಕಷ್ಟು ಬ್ಲಡ್ ಬ್ಯಾಂಕ್ಗಳಿದ್ರೆ ಸಂಬಂಧಪಟ್ಟಂತ ಇಲಾಖೆ ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳು ತಕ್ಷಣ ಎಚ್ಚೆತ್ತುಕೊಂಡು ಕ್ರಮವನ್ನು ತೆಗೆದುಕೊಳ್ಳಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.